ಕನಕೋತ್ಸವವನ್ನ ಸುಮಾರು 14 ವರ್ಷದ ಹಿಂದೆ ನಾವು ಪ್ರಾರಂಭ ಮಾಡಿದ್ವಿ. ಇಲ್ಲೂ ಕೂಡ 2-3 ಬಾರಿ ನಾವು ಕೆಲವು ಕಾರ್ಯಕ್ರಮಗಳನ್ನ ರೂಪಿಸಿದ್ವಿ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳು. ಆದ್ರೆ ಇವತ್ತು ನಮ್ಮ ಜೊತೆ ಶಾಸಕರು ಇರೋದ್ರಿಂದ ಶಾಸಕರಿಗೂ ಕೂಡ ನಾನು ಮನವಿ ಮಾಡಿದೆ, ಇವತ್ತು ನೀವು ಮುಂದಾಳತ್ವವನ್ನು ತೆಗೆದುಕೊಂಡು ಈ ಕಾರ್ಯಕ್ರಮವನ್ನ ಮಾಡಿ ಅಂತ ಹೇಳಿ. ಸೊ ಅವರು ಸ್ಟಾರ್ಟಿಂಗು ಸ್ವಲ್ಪ ಸ್ಲೋ ಇತ್ತು. ರಾಮೋತ್ಸವ ನೋಡ್ಬಿಟ್ಟು, ರಾಮನಗರದ ರಾಮೋತ್ಸವ ನೋಡ್ಬಿಟ್ಟು ಎಲ್ಲಿಲ್ಲದ ಸ್ಫೂರ್ತಿ ಬಂತು ಅಂತ ಕಾಣಿಸ್ತದೆ. ಇಲ್ಲ, ನಾನು ಇದಕ್ಕೆ ಒಂದು ಹೊಸ ಬಣ್ಣ ಕೊಡಬೇಕು ಅಂತ ಹೇಳಿ ಇವತ್ತು ಬಹಳ ಅದ್ದೂರಿಯಾಗಿ ಕಳೆದ 3 ದಿನಗಳಿಂದ ಈ ಚನ್ನಪಟ್ಟಣದಲ್ಲಿ ಚನ್ನಪಟ್ಟಣದ ಉತ್ಸವವನ್ನ, ಹಬ್ಬವನ್ನ ತಾಲೂಕಿನ ಎಲ್ಲ ನಾಗರಿಕರನ್ನ ಜೊತೆಗೂಡಿಸಿ ಮಾಡ್ತಾ ಇರ್ತಕ್ಕಂಥ ಈ ಒಂದು ಶುಭ ಸಂದರ್ಭದಲ್ಲಿ ಸಂಪೂರ್ಣವಾದಂತ ಜವಾಬ್ದಾರಿ ನಮ್ಮ ಮೇಲಿದೆ. ನನ್ನ ಮನವಿ, ತಾವೆಲ್ಲರೂ ಕೂಡ 28ನೇ ತಾರೀಕಿನಿಂದ 1ನೇ ತಾರೀಕಿನವರೆಗೂ 5 ದಿನಗಳ ಕಾಲ ಕನಕೋತ್ಸವ ಬೆಳಗ್ಗೆ 5:30 ರಾತ್ರಿ 12 ಗಂಟೆವರೆಗೂ ನಿರಂತರವಾಗಿರ್ತದೆ. ತಾವು ದಯವಿಟ್ಟು ಇದನ್ನೇ ಆಹ್ವಾನ ಅಂತ ತಿಳ್ಕೊಂಡು ತಾವೆಲ್ಲರೂ ಕೂಡ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನ, ರಸದೌತಣವನ್ನ, ಪ್ರತಿಭೆಗಳಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸವನ್ನ ತಾವೆಲ್ಲರೂ ಕೂಡ ಮಾಡಬೇಕು ಅಂತ ಹೇಳಿ ನಾನಾದ್ರೂ ಆಶಿಸ್ತಾ, ನೀವೆಲ್ಲ ನಂದಿನಿ ಹಾಲ್ಮಾರು ಅಂತ ಹೇಳಿ ನನಗೆ ಅವಕಾಶ ಕೊಟ್ಟಿದ್ದೀವಿ. ಚನ್ನಪಟ್ಟಣ ತಾಲೂಕಿನವರು ಅತಿ ಹೆಚ್ಚು ಹಾಲನ್ನ, ಈ ರಾಜ್ಯದಲ್ಲಿ ಅತಿ ಹೆಚ್ಚು 2ನೇ ಹಾಲನ್ನ ಪ್ರೊಕ್ಯೂರ್ ಮಾಡ್ತಾ ಇರ್ತಕ್ಕಂಥ ರೈತರು ಇಲ್ಲಿದ್ದಾರೆ. 2ನೇವರಪ್ಪ ಇಲ್ಲ ಬಿಡು, ನಾನು ಹಂಗೆಲ್ಲ ಸುಳ್ಳು ಹೇಳಲ್ಲ. 2ನೇವರು 1ನೇವರು ಆಗ್ಬೇಕು ಅಂತ ಹೇಳಿ ನಾವು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಭವಿಷ್ಯ ಈಗ ಹೇಳ್ತಾವೆ ಸ್ವಲ್ಪ ಡಿಫರೆನ್ಸ್, ಬಹುಶಃ ಇನ್ ಸ್ವಲ್ಪ ದಿನದಲ್ಲೇ 1ನೇ ಸ್ಥಾನದಲ್ಲಿ ಚನ್ನಪಟ್ಟಣ ತಾಲೂಕು ಇರ್ತದೆ. ನಾನು ಕೇಳೋದಿಷ್ಟೇ, ಹಾಲು ಮಾತ್ರ ಹಾಕೋದಲ್ಲ, ಹಾಲಿನ ಎಲ್ಲ ಉತ್ಪನ್ನಗಳನ್ನ, ನಂದಿನಿಯ ಎಲ್ಲ ಉತ್ಪನ್ನಗಳನ್ನ ಬಳಸ್ತಕ್ಕಂತ ಕೆಲಸವನ್ನ ಮಾಡೋದ್ರ ಮುಖಾಂತರ ರೈತರಿಗೆ ಶಕ್ತಿ ತುಂಬುವಂತ ಕೆಲಸ, ಕರ್ನಾಟಕದ ನಮ್ಮ ಹೆಮ್ಮೆಯ ಬ್ರ್ಯಾಂಡ್ ನಂದಿನಿಯನ್ನ ಬೆಳೆಸಿ ಅಂತ ಹೇಳಿ ಮತ್ತೊಮ್ಮೆ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥಿಸ್ತಾ, ತಮ್ಮೆಲ್ಲರಿಗೂ ಕೂಡ ಶುಭವನ್ನ ಕೋರಿ ಕರಿತೀನಿ. ಯಾರನ್ನ? ಗಿಲ್ಲಿ ನಟನ. ಓಕೆ, ಎಲ್ರಿಗೂ ಧನ್ಯವಾದಗಳು, ನಮಸ್ಕಾರ.